ನಮಸ್ತೆ ಯೋಗೀಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಮಾತಾಡೋಣ ಸ್ಕಿಯಾಟಿಕಾ ಬಗ್ಗೆ. ಸ್ಕಿಯಾಟಿಕಾ ಅನ್ನೋದು ಒಂದು ನರ್ವ್ ಆಗಿರುತ್ತೆ ನಮ್ಮ ಶರೀರದಲ್ಲಿ. ಈ ಒಂದು ನರ್ವಲ್ಲಿ ಯಾವಾಗ ನೋವು ಕಾಣಿಸ್ಕೊಳ್ಳುತ್ತಲ್ಲ ಆವಾಗ ಇದನ್ನು ನಾವು ಸ್ಕಿಯಾಟಿಕಾ ಪೇನ್ ಅಂತ ಹೇಳಿ ಕರಿತೀವಿ. ಬಹಳಷ್ಟು ಕಡಿಮೆ ಜನಗಳಿಗೆ ಇದೇನಾಗುತ್ತೆ ಕಾಣಿಸ್ಕೊಳ್ಳೋದು. ಮತ್ತು ಈ ನೋವು ಕಾಣಿಸ್ಕೊಂಡಾಗ ಏನಾಗುತ್ತೆ, ಬಹಳಷ್ಟು ಜನಗಳಿಗೆ ಗೊತ್ತಾಗೋದಿಲ್ಲ ಹೇಗೆ ಈ ಒಂದು ನರ್ವ್ ಎಫೆಕ್ಟ್ ಆಗಿದೆ, ಇದರ ಕಾರಣ ಏನು, ಇದರ ಲಕ್ಷಣ ಏನು ಅಂಥೇಳಿ. ಇದರ ಪ್ರಮುಖವಾದಂತಹ ಲಕ್ಷಣ ಏನು ಅಂತ ಅಂದರೆ, ಇದು ಸೊಂಟದ ಭಾಗದಿಂದ ನೋವು ಕಾಣಿಸ್ಕೊಂಡು ಏನಾಗುತ್ತೆ, ಇದು ನಮ್ಮ ಪೂರ್ತಿ ಕಾಲು ಏನಿದೆಯಲ್ಲ ಅಲ್ಲಿ ತನಕ ಏನಾಗುತ್ತೆ, ಇದು ಸ್ಪ್ರೆಡ್ ಆಗುತ್ತೆ. ಇದಕ್ಕೆ ರೇಡಿಯೇಟಿಂಗ್ ಪೇನ್ ಅಂತ ಹೇಳಿ ಕರೀತಾರೆ. ಅಂದರೆ ನಮ್ಮ ಸೊಂಟದ ಭಾಗದಿಂದ ಸ್ಟಾರ್ಟ್ ಆಗಿ ಪರ್ಟಿಕ್ಯುಲರ್ಲಿ ಹೇಳಬೇಕು ಅಂದರೆ ಇದು ನಮ್ಮ ರೈಟ್ ಲೆಗ್ಗಿಗೆ ಸ್ಪ್ರೆಡ್ ಆಗುತ್ತೆ. ಸೊ ನಮ್ಮ ಸೊಂಟದ ಭಾಗದಿಂದ ನೋವು ಸ್ಟಾರ್ಟ್ ಆಗಿಬಿಟ್ಟು ನಮ್ಮ ರೈಟ್ ಸೈಡ್ ಇರತಕ್ಕಂತಹ ಹಿಪ್ಸಿಂದ ಹಿಡಿದು ಇದು ಬ್ಯಾಕ್ ಆಫ್ ದಿ ಥೈಸ್ ಮತ್ತು ಪಾದ, ಸೊ ಇಲ್ಲಿ ತನಕ ಕೂಡ ಏನಾಗುತ್ತೆ ನೋವು ಕಾಣಿಸ್ಕೋಬೋದು. ಸೊ ಈ ನೋವು ಕಾಣಿಸ್ಕೊಂಡಾಗ ಅತಿ ತೀವ್ರವಾಗಿರುತ್ತೆ ಮತ್ತು ಈ ನೋವಿಗೆ ನಾವು ಸ್ಕಿಯಾಟಿಕಾ ಪೇನ್ ಅಂತ ಹೇಳಿ ಕರಿತೀವಿ. ಸ್ಕಿಯಾಟಿಕಾ ನರ್ವ್ ಅನ್ನೋದು ನಮ್ಮ ಸ್ಪೈನಲ್ ಕಾರ್ಡಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಈ ಸ್ಪೈನಲ್ ಕಾರ್ಡ್ ಮತ್ತು ಸ್ಪೈನ್ ಎಲ್ಲಿರುತ್ತೆ? ಸೊ ನೀವು ಈ ಪಿಕ್ಚರಲ್ಲಿ ನೋಡ್ತಾ ಇರ್ಬೋದು. ಸ್ಪೈನ್ ಅಂತ ಅಂದರೆ ಈ ಒಂದು ವರ್ಟಿಬ್ರೆಯ ಒಂದು ಅರೇಂಜ್ಮೆಂಟ್ ಏನಿದೆ ಅಲ್ಲ, ಅದ್ರ ಮಧ್ಯೆ ಏನು ಡಿಸ್ಕ್ ನೀವು ನೋಡ್ತಾ ಇರ್ಬೋದು. ಈ ಒಂದು ಅರೇಂಜ್ಮೆಂಟ್ನ ವರ್ಟಿಬ್ರಲ್ ಕಾಲಮ್ ಅಂತ ಹೇಳಿ ಕರೀತಾರೆ. ಸೊ ಈ ಒಂದು ಅರೇಂಜ್ಮೆಂಟ್ ಏನಿದೆಯಲ್ಲ, ಇದು ಸ್ಕೆಲಿಟಲ್ ಸಿಸ್ಟಮ್ನ ಒಂದು ಪಾರ್ಟ್. ಸೊ ಇದಕ್ಕೆ ನಾವು ಸ್ಪೈನ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಈ ಸ್ಪೈನಲ್ ಕಾರ್ಡ್ ಎಲ್ಲಿರುತ್ತೆ? ಸೊ ಸ್ಪೈನಲ್ ಕಾರ್ಡ್ ಎಲ್ಲಿರುತ್ತೆ ಅಂದರೆ, ಈ ಒಂದು ಸ್ಪೈನ್ ಏನಿರುತ್ತಲ್ಲ ಅದ್ರ ಮಧ್ಯದಲ್ಲಿ ಏನಿರುತ್ತಲ್ಲ ಅದು ಸ್ಪೈನಲ್ ಕಾರ್ಡ್ ಅಂತ ಹೇಳಿ ಕರಿತೀವಿ. ಸೊ ಈ ಸ್ಪೈನಲ್ ಕಾರ್ಡ್ನ ಮುಖ್ಯವಾದಂತಹ ಫಂಕ್ಷನ್ ಏನು ಅಂತ ಅಂದರೆ, ಅದು ಸೆನ್ಸರಿ ಫಂಕ್ಷನ್. ಸೆನ್ಸರಿ ಫಂಕ್ಷನ್ ಅಂತ ಅಂದರೆ ನಮಗೇನು ಒಂದು ಸೆನ್ಸ್ ಆಫ್ ಟಚ್ ಏನು ನಾವು ಫೀಲ್ ಆಗುತ್ತೆ, ಅದು ನಮ್ಮ ಬ್ರೈನ್ಗೆ ಹೇಗೆ ತಿಳಿಯುತ್ತಲ್ಲ, ರಿಫ್ಲೆಕ್ಸ್ ಮುಖಾಂತರ ಹೇಗೆ ನಮ್ಮ ಬ್ರೈನ್ಗೆ ಮೆಸೇಜ್ ಹೋಗುತ್ತೆ, ಇದಕ್ಕೆ ಸೆನ್ಸರಿ ಫಂಕ್ಷನ್ ಅಂತ ಹೇಳಿ ಕರಿತೀವಿ. ಸೊ ನಮಗೆ ಒಂದು ಬಿಸಿಯಾದಂತಹ ಒಂದು ಸೆನ್ಸೇಷನ್ ಇರ್ಬೋದು ಅಥವಾ ಕೋಲ್ಡ್ನ ಸೆನ್ಸೇಷನ್ ಇರ್ಬೋದು, ಅದೆಲ್ಲ ನಮಗೆ ತಿಳಿಯೋದೆ ಈ ಒಂದು ಸ್ಪೈನಲ್ ಕಾರ್ಡ್ನ ಮುಖಾಂತರ. ಸೊ ಈ ಸ್ಪೈನಲ್ ಕಾರ್ಡ್ನ ಮೇನ್ ಫಂಕ್ಷನ್ ಏನು ಅಂತ ಅಂದರೆ, ಅದು ಸೆನ್ಸೇಷನ್ ಅಂತ ಹೇಳ್ಬೋದು. ಈ ಎರಡು ಸ್ಪೈನ್ ಮತ್ತು ಸ್ಪೈನಲ್ ಕಾರ್ಡ್ ಎರಡೂ ಸೇರಿಬಿಟ್ಟು ಏನಾಗುತ್ತೆ, ನಮ್ಮ ದೇಹದ ಒಂದು ನಾರ್ಮಲ್ ಬ್ಯಾಲೆನ್ಸ್ ಆಗೋ ಹಾಗೆ ಮಾಡುತ್ತೆ. ಏಕೆಂದರೆ ನಮ್ಮ ಸ್ಪೈನ್ ಏನಿದೆ ಅಲ್ಲ, ಅದು ಮೋಟಾರ್ ಫಂಕ್ಷನ್ ಹೇಗೆ ಮ್ಯಾನೇಜ್ ಮಾಡುತ್ತಲ್ಲ, ಅದು ರನ್ನಿಂಗ್ ಇರ್ಬೋದು ಅಥವಾ ನಮ್ಮ ಪೋಶ್ಚರ್ನ ಒಂದು ಕರೆಕ್ಷನ್ ಮಾಡೋದಿರ್ಬೋದು, ಅದು ಎಲ್ಲ ಕೆಲಸ ಮಾಡೋದು ನಮ್ಮ ಸ್ಪೈನ್. ಸೊ ನಮ್ಮ ಸ್ಪೈನ್ ಮತ್ತು ಸ್ಪೈನಲ್ ಕಾರ್ಡ್ ಸೊ ಎರಡೂ ಸೇರಿಬಿಟ್ಟೆ ಏನಾಗುತ್ತೆ, ನಮ್ಮ ಒಂದು ಬಾಡಿನ ಬ್ಯಾಲೆನ್ಸ್ ಮಾಡುತ್ತೆ, ಒಂದು ಈಕ್ವಿಲಿಬ್ರಿಯಮ್ ಆಗಿ ಇಟ್ಕೊಳ್ಳುತ್ತೆ. ಸ್ಪೈನಲ್ ಕಾರ್ಡ್ ಅನ್ನೋದು ನಮ್ಮ ಸ್ಪೈನ್ನ ಮಧ್ಯೆ ಇರುತ್ತೆ. ಹೇಗೆ ಮರದ ಬ್ರಾಂಚಸ್ಗಳು ಹೇಗೆ ಸ್ಪ್ರೆಡ್ ಆಗುತ್ತಲ್ಲ, ಅದೇ ರೀತಿ ಈ ಸ್ಪೈನಲ್ ಕಾರ್ಡ್ನ ಮುಖಾಂತರ ಸಾಕಷ್ಟು ನರ್ವ್ ರೂಟ್ಗಳು ಏನಾಗುತ್ತೆ, ನಮ್ಮ ಎಂಟೈರ್ ಬಾಡಿ, ನಮ್ಮ ಎಂಟೈರ್ ದೇಹದಲ್ಲಿ ಸ್ಪ್ರೆಡ್ ಆಗಿರುತ್ತೆ. ಸ್ಕಿಯಾಟಿಕಾ ನರ್ವ್ ಅನ್ನೋದು ಒನ್ ಆಫ್ ದಿ ಲಾಂಗೆಸ್ಟ್ ಮತ್ತು ಥಿಕ್ಕೆಸ್ಟ್ ನರ್ವ್ ಅಂತ ಹೇಳ್ಬೋದು ನಮ್ಮ ದೇಹದಲ್ಲಿ. ಇದು ಅಪ್ರಾಕ್ಸಿಮೇಟ್ಲಿ 2 ಸೆಂಟಿಮೀಟರ್ ಥಿಕ್ನೆಸ್ ಇರುತ್ತೆ. ಈ ಒಂದು ಸ್ಕಿಯಾಟಿಕಾ ನರ್ವ್ ಏನಿದೆಯಲ್ಲ, ಇದರ ಪ್ರಮುಖವಾದಂತಹ ಕೆಲಸ ಅಂದರೆ ಅದು ಮೋಟಾರ್ ಫಂಕ್ಷನ್ ಮತ್ತು ಸೆನ್ಸರಿ ಫಂಕ್ಷನ್ ಅಂತ ಹೇಳ್ಬೋದು. ಮೋಟಾರ್ ಫಂಕ್ಷನ್ ಅಂತ ಅಂದರೆ ನಮ್ಮ ಲೋಯರ್ ಅಬ್ಡೋಮನ್ ಮೂಮೆಂಟ್ ಏನಿರುತ್ತಲ್ಲ, ಅಂದರೆ ನಾವೇನು ಓಡಾಡ್ತೀವಿ ಮತ್ತು ಏನು ನಾವು ನಮ್ಮ ಮೊಣಕಾಲು ಏನಿರುತ್ತಲ್ಲ, ಸೊ ನಮ್ಮ ನೀ ಜಾಯಿಂಟ್ನ ನಾವೇನು ಬೆಂಡ್ ಮಾಡ್ತೀವಿ, ನಮ್ಮ ಬೆರಳುಗಳು, ಸೊ ಕಾಲಿನ ಬೆರಳುಗಳೇನು ಮೂಮೆಂಟ್ಸ್ ಮಾಡ್ತೀವಲ್ಲ, ಸೊ ಇದಕ್ಕೆ ಮೋಟಾರ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಈ ಮೋಟಾರ್ ಫಂಕ್ಷನ್ಗಳನ್ನು ಮ್ಯಾನೇಜ್ ಮಾಡುತ್ತೆ ಈ ಒಂದು ಸ್ಕಿಯಾಟಿಕಾ ನರ್ವ್. ಹಾಗಾದರೆ ಈ ಸೆನ್ಸರಿ ಫಂಕ್ಷನ್ ಅಂದರೆ ಏನು? ಸೊ ಸೆನ್ಸರಿ ಫಂಕ್ಷನ್ ಅಂತ ಅಂದರೆ, ಸೊ ಸ್ಕಿಯಾಟಿಕಾ ನರ್ವ್ ಏನು ಮಾಡುತ್ತೆ, ನಮಗೆ ಏನು ಒಂದು ಸೆನ್ಸೇಷನ್ ಆಗುತ್ತೆ. ಈಗ ನಮ್ಮ ಕಾಲಿನ ಮೇಲೆ ಏನಾದ್ರು ಒಂದು ವಸ್ತು ಇದೆ ಅಂತ ಹೇಳಿ ನಮಗೆ ಸೆನ್ಸ್ ಆಗುತ್ತೆ ಅಂತ ಅಂದರೆ, ಸೊ ಇದಕ್ಕೆ ಸೆನ್ಸರಿ ಫಂಕ್ಷನ್ ಅಂತ ಹೇಳಿ ಕರೀತಾರೆ. ಸೊ ಈ ರೀತಿ ಸೆನ್ಸ್ ಆಗಬೇಕು ಅಂತ ಅಂದರೆ ಮೆಸೇಜ್ ಹೋಗುತ್ತೆ ನಮ್ಮ ಬ್ರೈನ್ಗೆ, ರಿಫ್ಲೆಕ್ಸ್ ಮೂಲಕ ಏನಾಗುತ್ತೆ, ನಮ್ಮ ಬ್ರೈನ್ಗೆ ಮೆಸೇಜ್ ಹೋಗುತ್ತೆ. ಈ ರೀತಿ ಆದಂತಹ ಒಂದು ಸೆನ್ಸೇಷನ್ ಫೀಲಿಂಗ್ ಏನಿದೆ ಅಲ್ಲ, ಈ ರೀತಿ ಬರೋ ಹಾಗೆ ಮಾಡೋದೇ ಏನಾಗುತ್ತೆ, ಇದಕ್ಕೆ ಸೆನ್ಸರಿ ಫಂಕ್ಷನ್ ಅಂತ ಹೇಳಿ ಕರೀತಾರೆ. ಸೊ ಈ ಸ್ಕಿಯಾಟಿಕಾ ನರ್ವ್ ಏನಿದೆ ಅಲ್ಲ, ನಮಗೆ ಸೆನ್ಸರಿ ಫಂಕ್ಷನ್ ಆಗೋ ಹಾಗೆ ಹೆಲ್ಪ್ ಮಾಡುತ್ತೆ. ಹಾಗಾದರೆ ಈ ಸ್ಕಿಯಾಟಿಕಾ ನರ್ವ್ ಎಲ್ಲಿರುತ್ತೆ? ಸೊ ಈ ಸ್ಕಿಯಾಟಿಕಾ ನರ್ವ್ ಏನಿರುತ್ತಲ್ಲ, ನಮ್ಮ ದೇಹದಲ್ಲಿ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್, ಸೊ ಎರಡು ಸೈಡ್ ಈ ಸ್ಕಿಯಾಟಿಕಾ ನರ್ವ್ ಪ್ರೆಸೆಂಟ್ ಇರುತ್ತೆ.
ಸೊ ಇದು ಮೇನಾಗಿ ಏನಾಗುತ್ತೆ ನಮ್ಮ ಸೊಂಟದ ರೀಜನಿಂದ, ಅಂದರೆ ಇದನ್ನು ಕಾಮನ್ ಆಗಿ ಲೋಯರ್ ಬ್ಯಾಕ್ ಅಂತ ಹೇಳಿ ಕರೀತಾರೆ. ಬಟ್ ಇದನ್ನು ಅನಾಟಮಿಕಲಿ ಹೇಳಬೇಕು ಅಂದರೆ ಇದು ಲುಂಬಾರ್ ರೀಜನ್ನಿಂದ ಏನಾಗುತ್ತೆ, ಈ ಒಂದು ಸ್ಕಿಯಾಟಿಕಾ ನರ್ವ್ ಸ್ಟಾರ್ಟ್ ಆಗಿಬಿಟ್ಟು ಅದು ನಮ್ಮ ಹಿಪ್ಸ್ ಏನಿದೆ ಅಲ್ಲ ಅದ್ರ ಥ್ರೂ ಪಾಸಾಗಿ ನಮ್ಮ ಥೈಸ್ ಏನಿದೆ ಅಲ್ಲ, ಸೊ ಬ್ಯಾಕ್ ಆಫ್ ದಿ ಥೈಸ್ ಆ್ಯಂಡ್ ಕಾಫ್ ಮಸಲ್ಸ್ ಈವನ್ ಟೋಸ್ ತನಕ ಕೂಡ ಏನಾಗುತ್ತೆ ಇದು ಸ್ಪ್ರೆಡ್ ಆಗುತ್ತೆ. ಸ್ಕಿಯಾಟಿಕಾ ಪೇನ್ ಇದೆಯಲ್ಲ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಈ ಒಂದು ಸ್ಕಿಯಾಟಿಕಾ ನರ್ವ್ ಯಾವಾಗ ಕಂಪ್ರೆಸ್ ಆಗುತ್ತಲ್ಲ, ಸೊ ಯಾವಾಗ ಒಂದು ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಯಾವುದೇ ಕಾರಣದಿಂದ ಕಂಪ್ರೆಸ್ ಆಗುತ್ತಲ್ಲ ಆವಾಗ ಈ ಒಂದು ಸ್ಕಿಯಾಟಿಕಾ ಪೇನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಪೇನ್ ಹೇಗಿರುತ್ತೆ ಪ್ಯಾಟ್ರನ್ ಅಂತ ಅಂದರೆ, ಸೊ ಇದರ ಹೇಗೆ ಲೊಕೇಶನ್ ಹೇಗಿರುತ್ತಲ್ಲ ಆ ರೀತಿ ಪೇನ್ ಸ್ಟಾರ್ಟ್ ಆಗುತ್ತೆ. ಸೊ ಹೇಗೆ ಈ ಒಂದು ಸ್ಕಿಯಾಟಿಕಾ ನರ್ವ್ ಲೊಕೇಶನ್ ಎಲ್ಲಿರುತ್ತೆ, ಸೊ ಲುಂಬಾ ರೀಜನ್ ಅಂತ ನಾನು ಏನು ಹೇಳಿದ್ನಲ್ಲ, ಸೊ ಸೊಂಟದಿಂದ ಹಿಡಿದು ಸೊ ಹಿಪ್ ಥ್ರೂ ಹೋಗ್ಬಿಟ್ಟು ನೆಕ್ಸ್ಟ್ ನಮ್ಮ ಥೈಸ್ ಮತ್ತು ಕಾಫ್ ಮಸಲ್ಸ್ ಇವನ್ ಪಾದಗಳು. ಸೊ ಈ ರೀತಿ ರೇಡಿಯೇಟಿಂಗ್ ಪೇನ್ ಏನಿದೆ ಅಲ್ಲ, ಸೊ ಈ ರೀತಿ ಯಾವ ನರ್ವ್ ಪಾರ್ಟಲ್ಲಿ ಎಫೆಕ್ಟ್ ಆಗಿದೆ ಅಲ್ಲ, ಸೊ ಆ ಪಾರ್ಟಲ್ಲಿ ಬಹಳಷ್ಟು ನೋವು ಕಾಣಿಸ್ಕೊಳ್ಳುತ್ತೆ. ಸೊ ಯಾಕೆ ಈ ಒಂದು ನರ್ವ್ ಕಂಪ್ರೆಷನ್ ಏನಿದೆ ಅಲ್ಲ, ಯಾವ ಕಾರಣದಿಂದ ನರ್ವ್ ಕಂಪ್ರೆಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಸೊ ಯಾವ ಕಾರಣದಿಂದ ನರ್ವ್ ಕಂಪ್ರೆಷನ್ ಆಗ್ಬೋದು ಅಂತ ಅಂದರೆ ಮೊದಲನೇದಾಗಿ ಹರ್ನಿಯೇಟೆಡ್ ಡಿಸ್ಕ್ ಅಂಥೇಳಿ. ಸೊ ಈ ಹರ್ನಿಯೇಟೆಡ್ ಡಿಸ್ಕ್ ಅಂತ ಅಂದರೆ, ಸೊ ನಾನು ಏನು ವರ್ಟಿಬ್ರಲ್ ಕಾಲಮ್ ಅಂತ ಏನು ಹೇಳಿದ್ನಲ್ಲ ಇದ್ರ ಮಧ್ಯ ಏನು ಡಿಸ್ಕ್ ಇರುತ್ತಲ್ಲ, ಸೊ ವಯಸ್ಸು ಆಗ್ತಾ ಏನಾಗುತ್ತೆ ಈ ಡಿಸ್ಕ್ಗಳು ವರ್ಟಿಬ್ರೆಗಳು ಸವೆತ ಆಗೋದ್ರಿಂದ ಏನಾಗುತ್ತೆ, ಈ ಒಂದು ಹರ್ನಿಯೇಟೆಡ್ ಡಿಸ್ಕ್ ಆಗೋದ್ರಿಂದ ಒಂದು ನರ್ವ್ನ ಏನಾಗುತ್ತೆ ಸ್ಕಿಯಾಟಿಕಾ ನರ್ವ್ ಕಂಪ್ರೆಷನ್ ಏನಾಗುತ್ತೆ ಇದ್ರ ಚಾನ್ಸಸ್ ಭಾಳ ಇರುತ್ತೆ. ಸೊ ಇದರಿಂದ ಕೂಡ ನಮಗೆ ಏನಾಗುತ್ತೆ ಸ್ಕಿಯಾಟಿಕಾ ಪೇನ್ ಸ್ಟಾರ್ಟ್ ಆಗ್ಬೋದು. ಇನ್ನೊಂದು ಪ್ರಮುಖವಾದಂತಹ ರೀಸನ್ ಅಂತ ಅಂದರೆ ಅದು ಲುಂಬಾರ್ ಸ್ಪೈನಲ್ ಸ್ಟಿನೋಸಿಸ್ ಅಂಥೇಳಿ. ಸೊ ನೀವು ಈ ಪಿಕ್ಚರಲ್ಲಿ ನೋಡ್ತಾ ಇರ್ಬೋದು. ಸೊ ಏನಾಗುತ್ತೆ ಈ ಸ್ಪೈನ್ನ ಜಾಗ ಏನಿರುತ್ತಲ್ಲ ಇದು ಏನಾಗುತ್ತೆ, ಇದು ಕೂಡ ಒಂದು ಡಿಜನರೇಟಿವ್ ಚೇಂಜಸ್ ಏನಾಗುತ್ತಲ್ಲ ವಯಸ್ಸಾಗ್ತಾ, ಸೊ ಇದು ಕೂಡ ಕಾಣಿಸ್ಕೊಳ್ಳುತ್ತೆ. ಏನಾಗುತ್ತೆ ಸ್ಪೈನ್ನ ಜಾಗ ಸ್ಪೇಸ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಸೊ ಆ ಕಡಿಮೆ ಜಾಗದಲ್ಲಿ ಯಾವಾಗ ಈ ಒಂದು ನರ್ವ್ ಸ್ಕಿಯಾಟಿಕಾ ನರ್ವ್ ಪಾಸ್ ಆಗುತ್ತಲ್ಲ ಆವಾಗ ಏನಾಗುತ್ತೆ ಕಂಪ್ರೆಸ್ ಆಗುತ್ತೆ. ಸೊ ಕಷ್ಟಪಟ್ಬಿಟ್ಟು ಅದರ ಸ್ಪೇಸ್ ಏನಿದೆ ಅಲ್ಲ ಅದು ನ್ಯಾಚುರಲ್ ಆಗಿರ್ದಂಗೆ ಏನಾಗುತ್ತೆ ಕಂಪ್ರೆಸ್ ಆಗಿಬಿಟ್ಟು ಮೂವ್ ಆಗುತ್ತಲ್ಲ, ಸೊ ಆವಾಗ ಏನಾಗುತ್ತೆ ನಮಗೆ ನ್ಯಾಚುರಲ್ ಆಗಿ ಸೊ ಪೇನ್ ಸ್ಟಾರ್ಟ್ ಆಗಲಿಕ್ಕೆ. ಸೊ ಇದು ಕೂಡ ಒಂದು ಮುಖ್ಯವಾದಂತಹ ಕಾರಣ ಅಂತ ಹೇಳ್ಬೋದು. ನೆಕ್ಸ್ಟ್ ರೀಸನ್ ಬಂದುಬಿಟ್ಟು ಅದು ಡಯಾಬಿಟೀಸ್ ಇರ್ಬೋದು ಅಥವಾ ಒಬೆಸಿಟಿ ಇರ್ಬೋದು. ಸೊ ಈ ಕಾರಣಗಳಿಂದ ಏನಾಗುತ್ತೆ ನಮ್ಮ ಪೋಶ್ಚರ್ ಏನಾಗುತ್ತೆ ಅದು ಕರೆಕ್ಟ್ ಇರಲ್ಲ. ಸೊ ನಮ್ಮ ಭಂಗಿ ಪೋಶ್ಚರ್ ಯಾವಾಗ ರಾಂಗ್ ಇರುತ್ತೆ, ಸೊ ತಪ್ಪು ಭಂಗಿ ಯಾವಾಗ ಇರುತ್ತಲ್ಲ ಆವಾಗ ಕೂಡ ಈ ಒಂದು ನರ್ವ್ಸ್ ಏನಿದೆ ಅಲ್ಲ ಇದು ಕೂಡ ಪ್ರೆಷರ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಇದರಿಂದ ನಮಗೆ ಪೇನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ಹಾಗಾದರೆ ಈ ಒಂದು ಸ್ಕಿಯಾಟಿಕಾ ಪೇನ್ ಏನಿದೆ ಅಲ್ಲ ಇದರ ಟ್ರೀಟ್ಮೆಂಟ್ ಏನು, ಇದರ ಸೊಲ್ಯೂಷನ್ ಏನು ಅಂತ ಹೇಳ್ಬಿಟ್ಟು, ಸೊ ಇದರ ಟ್ರೀಟ್ಮೆಂಟ್ ಏನು ಅಂತ ಅಂದರೆ ಮೊದಲನೇದಾಗಿ ಮಸಾಜ್ ಥೆರಪಿ ಮಾಡಿಸ್ಕೋಬೋದು ಇದಕ್ಕೆ, ಅಥವಾ ಏನಾಗುತ್ತೆ ಒಂದು ಫಿಸಿಯೋಥೆರಪಿಸ್ಟ್ ಹತ್ರ ಹೋಗ್ಬಿಟ್ಟು ಸೊ ಅವ್ರ ಹತ್ರ ಕೂಡ ಟ್ರೀಟ್ಮೆಂಟ್ ತೊಗೋಬೋದು. ಮತ್ತು ಇದು ಈ ಮನೆಯಲ್ಲೇ ಮಾಡ್ತಕ್ಕಂಥದ್ದು ಅಂದರೆ ನಾವು ಯೋಗ ಮುಖಾಂತರ ಕೂಡ ಏನು ಮಾಡ್ಬೋದು, ಈ ಒಂದು ಸ್ಕಿಯಾಟಿಕಾ ಪೇನ್ ಏನಿದೆ ಅಲ್ಲ ಇದನ್ನು ಕಡಿಮೆ ಮಾಡ್ಕೋಬೋದು. ನಾನು ಇವತ್ತಿನ ಸೆಷನಲ್ಲಿ ಏನು ಯೋಗಾಭ್ಯಾಸ ನಾನು ನಿಮಗೆ ಏನು ಹೇಳ್ಕೊಡ್ತೀನಲ್ಲ, ಸೊ ಇದನ್ನು ಈ ಸೀಕ್ವೆನ್ಸಲ್ಲೇ ನೀವು ಮನೆಯಲ್ಲಿ ಫಾಲೋ ಮಾಡಿ. ಮತ್ತು ಯಾರು ಸ್ಕಿಯಾಟಿಕಾ ಪೇನಿಂದ ಸಫರ್ ಆಗ್ತಿರ್ತಾರಲ್ಲ ಅವ್ರಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ ನಾವು ಯೋಗದ ಮೂಲಕ ನಾವು ಸ್ಟಾರ್ಟ್ ಮಾಡೋಣ. ಬನ್ನಿ ಈಗ ನಾವು ಸ್ಕಿಯಾಟಿಕಾ ಪೇನ್ಗೆ ಸಂಬಂಧಪಟ್ಟಂತಹ ಯೋಗಾಭ್ಯಾಸನ ಸ್ಟಾರ್ಟ್ ಮಾಡೋಣ. ಮೊದಲನೇ ಆಸನ ಬಂದುಬಿಟ್ಟು ಅದು ಬದ್ಧಕೋಣಾಸನ ಅಂಥೇಳಿ. ಸೊ ಅದು ಹೇಗೆ ಮಾಡೋದು ಅಂದರೆ ಈ ರೀತಿ ಫಸ್ಟ್ ನಾವು ಸುಖಾಸನ ಪೊಸಿಷನಲ್ಲಿ ನಾನಿದ್ದೀನಿ ಈಗ ಫಸ್ಟು. ನೆಕ್ಸ್ಟ್ ಎರಡು ಪಾದಗಳನ್ನು ಈ ರೀತಿ ನಾನು ಜಾಯಿನ್ ಮಾಡ್ತೀನಿ, ಈ ರೀತಿ ಕೂಡಿಸ್ಬೇಕು. ಸೊ ಇದು ಪ್ರಾಪರ್ ಬದ್ಧಕೋಣಾಸನ ಆಗುತ್ತೆ ಇದು. ಸೊ ನಾವು ಸ್ಕಿಯಾಟಿಕಾ ಪೇನ್ಗೋಸ್ಕರ ಆಸನಗಳನ್ನು ಮಾಡೋದ್ರಿಂದ ನಾವೇನು ಮಾಡ್ತೀವಿ, ನಮ್ಮ ಪಾದನ ಎರಡು ಕಾಲುಗಳನ್ನು ಈ ರೀತಿ ಎಕ್ಸ್ಟೆಂಡ್ ಮಾಡ್ತೀವಿ ಸ್ವಲ್ಪ. ಸೊ ಎಕ್ಸ್ಟೆಂಡ್ ಮಾಡಿಬಿಟ್ಟು ಏನು ಮಾಡ್ತೀವಿ, ನಮ್ಮ ಕೈಗಳನ್ನು ಈ ರೀತಿ ಇಂಟರ್ಲಾಕ್ ಮಾಡ್ತೀವಿ. ಇಂಟರ್ಲಾಕ್ ಮಾಡಿ ಈ ರೀತಿ ಪ್ಲೇಸ್ ಮಾಡಿ ಇನ್ಹೇಲ್ ಮಾಡ್ತಾ ಉಸಿರು ತಗೊಳ್ಳಿ. ನಂತರ ಎಕ್ಸೇಲ್ ಮಾಡ್ತಾ ಉಸಿರು ಬಿಡ್ತಾ ಈ ರೀತಿ ನಮ್ಮ ಹಣೆನ ಈ ರೀತಿ ನಮ್ಮ ಪಾದಗಳ ಮೇಲೆ ಈ ರೀತಿ ಟಚ್ ಮಾಡೋಣ, ಹೋಲ್ಡ್ ಮಾಡೋಣ ಈ ಒಂದು ಪೊಸಿಷನಲ್ಲಿ. 1 2 3 4 5 ಮತ್ತು ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡಿ
ಸೊ ಈ ಆಸನ ಮಾಡುವಾಗ ಸೊ ಮೇಕ್ ಶ್ಯೂರ್ ಏನು ಮಾಡಬೇಕಾಗುತ್ತೆ, ಬ್ಯಾಕ್ ಸ್ಟ್ರೇಟ್ ಇರಲಿ. ನಂತರ ಏನು ಮಾಡಬೇಕಾಗುತ್ತೆ, ಒಂದು ನಾವೇನು ಎಕ್ಸ್ಟೆಂಡ್ ಮಾಡ್ತೀವಲ್ಲ, ಸೊ ನೀವು ಉಸಿರನ್ನ ಏನು ತೊಗೋತೀರಾ ಮತ್ತು ಬಿಡ್ತೀರಲ್ಲ ಅದ್ರ ಮೇಲೆ ಗಮನ ಇಟ್ಕೊಂಡು ಸೊ ಉಸಿರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಯೋಗಾಭ್ಯಾಸ ಮಾಡಿ. ಸೊ ನಾವು ಯಾವಾಗ ಫೀಲ್ ಮಾಡಿ ನಾವು ಸ್ಟ್ರೆಚ್ ಮಾಡ್ತೀವಲ್ಲ ಆವಾಗ ನಮಗೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ನಮಗೆ. ಸೊ ಈ ಒಂದು ಆಸನ ಏನು ಮಾಡುತ್ತೆ, ನಮ್ಮ ಬ್ಯಾಕ್ ಸೈಡ್ ಏನಿದೆಯಲ್ಲ, ಸೊ ನಾನು ಲುಂಬಾರ್ ಅಂತ ಏನು ಹೇಳಿದ್ನಲ್ಲ, ಲುಂಬಾರ್ ರೀಜನ್ ಬ್ಯಾಕ್ ಸೈಡ್, ಸೊ ಈ ಒಂದು ರೀಜನ್ನಲ್ಲಿ ಒಂದು ಒಳ್ಳೆ ಸ್ಟ್ರೆಚ್ ಸಿಗುತ್ತೆ. ಸೊ ನೀವು ಈ ಆಸನನ ನೀವು ಮನೇಲಿ 3 ಟೈಮ್ಸ್ ನೀವು ರಿಪೀಟ್ ಮಾಡಿ. ಬನ್ನಿ ಈಗ ನೆಕ್ಸ್ಟ್ ಆಸನ ನಾವು ಪ್ರಾಕ್ಟೀಸ್ ಮಾಡೋಣ. ಅದು ದಂಡಾಸನ ಅಂತ ಹೇಳ್ಬಿಟ್ಟು. ಸೊ ದಂಡಾಸನದಲ್ಲಿ ನಾವೇನು ಮಾಡ್ತೀವಿ, ಈ ರೀತಿ ನಮ್ಮ 2 ಕಾಲುಗಳನ್ನು ಈ ರೀತಿ ಎಕ್ಸ್ಟೆಂಡ್ ಮಾಡಿಬಿಟ್ಟು ನಮ್ಮ ಪಾದಗಳೇನಿದೆಯಲ್ಲ ಸೊ ನಮ್ಮ ಸೈಡ್ ಈ ರೀತಿ ತೊಗೋತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ, ನಮ್ಮ ಬ್ಯಾಕ್ ಸ್ಟ್ರೈಟ್ ಇರಬೇಕಾಗುತ್ತೆ. ಸೊ ಈ ರೀತಿ ಕುತ್ಕೊಳ್ಳೋದಕ್ಕೆ, ಸೊ ಈ ರೀತಿ ಜಸ್ಟ್ ಹೀಗೆ ಕುತ್ಕೊಳ್ಳೋದಕ್ಕೆ ನಾವು ದಂಡಾಸನ ಅಂತ ಹೇಳ್ತೀವಿ ಈ ರೀತಿ. ಸೊ ಈ ಒಂದು ದಂಡಾಸನದಲ್ಲಿ ಕುತ್ಕೊಳ್ಳೋಕ್ಕೆ ಓವರ್ ವೆಯ್ಟ್ ಇರ್ತಾರಲ್ಲ, ಒಬೆಸಿಟಿ ಇರೋರಿಗೆ ಕಷ್ಟ ಆಗುತ್ತೆ. ಸೊ ಅವರು ಏನು ಮಾಡ್ಬೋದು, ಈ ರೀತಿ ಟವಲ್ನ ಹಿಪ್ ಕೆಳಗಡೆಗೆ ಈ ರೀತಿ ಪ್ಲೇಸ್ ಮಾಡಿಬಿಟ್ಟು ಸೊ ಈ ರೀತಿ ಕುತ್ಕೋಬೋದು. ಯಾಕೆಂದರೆ ಇಲ್ಲಿ ಈ ರೀತಿ ಕುತ್ಕೊಳ್ಳೋಕ್ಕೆ ಇಲ್ಲಿ ಈ ಹಿಪ್ ಸೈಡಲ್ಲಿ ಬಹಳಷ್ಟು ಸ್ಟ್ರೆಂತ್ ಬೇಕಾಗುತ್ತೆ. ಸೊ ಟವಲ್ ಹೆಲ್ಪಿಂದ ಏನು ಮಾಡ್ಬೋದು, ಸೊ ಈ ರೀತಿ ಕುತ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ದಂಡಾಸನ ಪೊಸಿಷನಿಗೆ ಬಂದ ಮೇಲೆ ನಾವು ಗುಲ್ಫ್ ನಮನ ಅಂತ ಹೇಳ್ಬಿಟ್ಟು ಸೂಕ್ಷ್ಮ ವ್ಯಾಯಾಮ ಇದು. ಸೊ ಇದರಲ್ಲಿ ಏನು ಮಾಡ್ತೀವಿ, ನಾವು ಪಾದಗಳನ್ನು ಈ ರೀತಿ ಎಕ್ಸ್ಟೆಂಡ್ ಮಾಡ್ತೀವಿ ಮತ್ತು ನಮ್ಮ ಕಡೆಗೆ ಈ ರೀತಿ ತಗೋತೀವಿ. ಸೊ ಇದನ್ನು ಗುಲ್ಫ್ ನಮನ ಅಂತ ಕರೀತಾರೆ. ಸೊ ಈ ಒಂದು ಎಕ್ಸಸೈಸ್ನ ನಾವು 5 ಟೈಮ್ಸ್ ಮಾಡೋಣ. ಇವಾಗ ಇನ್ಹೇಲ್ ಮಾಡ್ತಾ ಬ್ಯಾಕ್ವರ್ಡ್ಸ್, ಎಕ್ಸೇಲ್ ಮಾಡ್ತಾ ಫ್ರಂಟ್. 1 2 3 4 5. ಸೊ ಈ ರೀತಿ ಏನಾದರೂ ಮಾಡ್ಬೋದು, ಅಥವಾ ಈ ರೀತಿ ಆಲ್ಟರ್ನೇಟಾಗಿ ನೀವು ಈ ರೀತಿ ಆಲ್ಟರ್ನೇಟಾಗಿ ಕೂಡ ನಿಮ್ಮ ಪಾದನ ಎಕ್ಸ್ಟೆಂಡ್ ಮಾಡ್ಬೋದು. ಓಕೆ, ಇದು ಕೂಡ ಒಳ್ಳೆ ಎಕ್ಸಸೈಸ್ ಸ್ಕಿಯಾಟಿಕಾ ಪೇನ್ಗೋಸ್ಕರ. ಏಕೆಂದರೆ ಇದು ಏನು ನಾನು ನರ್ವ್ ಕಂಪ್ರೆಷನ್ ಏನು ಹೇಳಿದ್ನಲ್ಲ, ಸೊ ಇದೇನಾಗುತ್ತೆ, ಸ್ಕಿಯಾಟಿಕಾ ನರ್ವ್ನ ಆ್ಯಕ್ಟಿವೇಟ್ ಮಾಡುತ್ತೆ ಮತ್ತು ಒಂದು ಕಂಪ್ರೆಷನ್ ಏನಿರುತ್ತಲ್ಲ ಅದು ರಿಲೀಸ್ ಮಾಡುತ್ತೆ ಈ ಒಂದು ಎಕ್ಸಸೈಸ್ ಮಾಡೋದ್ರಿಂದ. ಸೊ ರಿಲ್ಯಾಕ್ಸ್. ಸೊ ಈ ರೀತಿ ನಿಮಗೆ ಕಷ್ಟ ಆದರೆ ನಿಮ್ಮ ಕೈಗಳಿಂದ ಕೂಡ ನೀವು ಈ ರೀತಿ ಎಕ್ಸ್ಟೆಂಡ್ ಮಾಡಿ ಈ ರೀತಿ ರಿಲ್ಯಾಕ್ಸ್ ಮಾಡ್ಬೋದು. ಓಕೆ, ಸೊ ಇದಾಗಿತ್ತು, ಇದು ಸೂಕ್ಷ್ಮ ವ್ಯಾಯಾಮ ಆಗಿತ್ತು. ಬನ್ನಿ ಇವಾಗ ನಾವು ನೆಕ್ಸ್ಟ್ ಆಸನ ಮಾಡೋಣ. ಅದು ಶಲಭಾಸನ ಅಂತೇಳಿ. ಸೊ ಅದನ್ನು ಹೇಗೆ ಮಾಡಬೇಕು ಅಂತಂದರೆ, ಮೊದಲಿಗೆ ನಾವು ನಮ್ಮ ಹೊಟ್ಟೆ ಮೇಲೆ ಈ ರೀತಿ ಮಲ್ಕೋಬೇಕಾಗತ್ತೆ. ಸೊ ಈ ರೀತಿ ಮಲ್ಕೊಂಬಿಟ್ಟು ಸ್ಟಾರ್ಟಿಂಗಿಗೆ ಒಂದು ಸಿಂಪಲ್ ಸ್ಟ್ರೆಚ್ ಮಾಡೋಣ. ಸೊ ಈ ರೀತಿ ಇನ್ಹೇಲ್ ಮಾಡ್ತಾ ಏನು ಮಾಡ್ತೀವಿ, ನಾವು ಲಿಫ್ಟ್ ಮಾಡ್ತೀವಿ ನಮ್ಮ ಚೆಸ್ಟ್ನ ಈ ರೀತಿ. ಸೊ ಹೋಲ್ಡ್ ಮಾಡೋಣ ಈ ಒಂದು ಪೊಸಿಷನಲ್ಲಿ. 1 2 3 4 5. ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಸೊ ಈಗ ನಾವು ಪ್ರಾಪರ್ ಶಲಭಾಸನ ಮಾಡೋಣ. ಸೊ ಮೊದಲನೇದಾಗಿ ಏನು ಮಾಡ್ತೀವಿ, ನಮ್ಮ ಚಿನ್ ಏನಿದೆ ಅಲ್ಲ, ನಮ್ಮ ಗದ್ದ, ಸೊ ಈ ರೀತಿ ಮ್ಯಾಟ್ ಮೇಲೆ ಪ್ಲೇಸ್ ಮಾಡ್ತೀವಿ ಮತ್ತು ನಮ್ಮ 2 ಕೈಗಳನ್ನು ಈ ರೀತಿ ನಮ್ಮ ಥೈಸ್ ಕೆಳಗೆ ಈ ರೀತಿ ಪ್ಲೇಸ್ ಮಾಡೋಣ. ನಂತರ ಇನ್ಹೇಲ್ ಮಾಡ್ತಾ ನಾನು ಏನು ಮಾಡ್ತೀನಿ, ನನ್ನ ರೈಟ್ ಲೆಗ್ನ ನಾನು ಲಿಫ್ಟ್ ಮಾಡ್ತೀನಿ ಈ ರೀತಿ. ಇನ್ಹೇಲ್ ಮಾಡಿ ಫಸ್ಟು ಲಿಫ್ಟ್, ಹೋಲ್ಡ್, 1 2 3 4 5. ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಬನ್ನಿ ಈಗ ಅಪೋಸಿಟ್ ಡೈರೆಕ್ಷನ್ ಮಾಡೋಣ. ಇನ್ಹೇಲ್ ಮಾಡಿ ಲೆಫ್ಟ್ ಲೆಗ್ ಎತ್ತೀನಿ ಇವಾಗ ನಾನು ಈ ರೀತಿ. ಹೋಲ್ಡ್, 1 2 3 4 5. ಮತ್ತು ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ವಾಪಸ್. ಈಗ 2 ಕಾಲುಗಳನ್ನು ಲಿಫ್ಟ್ ಮಾಡೋಣ. ಇನ್ಹೇಲ್ ಮಾಡಿ, ಎಕ್ಸೇಲ್, ಲಿಫ್ಟ್, ಹೋಲ್ಡ್, 1 2 3
4, 5. Inhale, exhale, relax. ನೆಕ್ಸ್ಟ್ ಆಸನ ಬಂದು ಸೂಕ್ತ ಕಪೋತಾಸನ ಅಂತ ಹೇಳ್ಬಿಟ್ಟು ಅದನ್ನು ಹೇಗೆ ಮಾಡೋದು ಅಂತ ಹೇಳಿದ್ರೆ, ಸೊ ಈ ರೀತಿ ನಾವು ಬೆನ್ನ ಮೇಲೆ ಮಲ್ಕೋಬೇಕಾಗುತ್ತೆ ಫಸ್ಟು. ಸೊ ಈ ರೀತಿ ನಾವು ಬೆನ್ನ ಮೇಲೆ ಮಲ್ಕೊತೀವಿ. ಸೊ ಸುಪೈನ್ ಪೊಸಿಷನ್. ಸೊ ಈ ಒಂದು ಪೊಸಿಷನ್ಗೆ ಬಂದ ನಂತರ ನಮ್ಮ ಎರಡೂ ಕಾಲುಗಳನ್ನು ಈ ರೀತಿ ಫೋಲ್ಡ್ ಮಾಡೋಣ. ಸೊ ಈಗ ಏನು ಮಾಡ್ತೀನಿ ನಾನು ಅಂದರೆ, ಸೊ ಈ ರೀತಿ ನನ್ನ ಪಾದನ ನಾವು ಹೇಗೆ ಚೇರ್ ಮೇಲೆ ಕೂತ್ಕೋತೀವಲ್ಲ ಈ ರೀತಿ ಮಂಡಿ ಮೇಲೆ ಈ ರೀತಿ ಪ್ಲೇಸ್ ಮಾಡ್ತೀನಿ. ನನ್ನ ರೈಟ್ ಲೆಗ್ನ ಈ ರೀತಿ ನಾನು ಪ್ಲೇಸ್ ಮಾಡಿದ್ದೀನಿ. ಸೊ ಈಗ ಏನು ಮಾಡ್ತೀನಿ ಅಂದರೆ, ಸೊ ನನ್ನ ಲೆಫ್ಟ್ ಲೆಗ್ ಏನಿದೆ ಅಲ್ಲ, ಸೊ ಇಲ್ಲಿ ಹೋಲ್ಡ್ ಮಾಡಿಬಿಟ್ಟು ಇನ್ಹೇಲ್ ಮಾಡ್ತಾ ಈ ರೀತಿ 90 ಡಿಗ್ರಿಗೆ ಲಿಫ್ಟ್ ಮಾಡ್ತೀನಿ. ಸೊ ಇದಕ್ಕೆ ಸೂಕ್ತ ಕಪೋತಾಸನ ಅಂತ ಹೇಳ್ತಾರೆ. ಹೋಲ್ಡ್ ಮಾಡಿ ಈ ಒಂದು ಪೊಸಿಷನಲ್ಲಿ 1, 2, 3, 4, 5. ರಿಲ್ಯಾಕ್ಸ್. ಸೊ ನೆಕ್ಸ್ಟ್ 45 ಡಿಗ್ರಿ. 1, 2, 3, 4, 5. ಮತ್ತು ಇನ್ಹೇಲ್ ಮಾಡ್ತಾ ವಾಪಸ್ಸು ಬನ್ನಿ. ಈಗ ಅಪೋಸಿಟ್ ಡೈರೆಕ್ಷನ್ ಮಾಡೋಣ. ಸೊ ಅಪೋಸಿಟ್ ಡೈರೆಕ್ಷನಲ್ಲಿ ನಾನು ಈ ರೀತಿ ನನ್ನ ಲೆಫ್ಟ್ ಲೆಗ್ನ ಈ ರೀತಿ ಫೋಲ್ಡ್ ಮಾಡ್ತೀನಿ. ನಂತರ ನನ್ನ ರೈಟ್ ಲೆಗ್ನ ಈ ರೀತಿ ಪ್ಲೇಸ್ ಮಾಡಿ 90 ಡಿಗ್ರಿಗೆ ಸ್ಟ್ರೆಚ್ ಮಾಡ್ತೀನಿ. ಹೋಲ್ಡ್ ಮಾಡಿ 1, 2, 3, 4, 5. ನಂತರ 45 ಡಿಗ್ರಿಗೆ ಈ ರೀತಿ ನನ್ನ ಕಡೆಗೆ ಈ ರೀತಿ ಪ್ಲೇಸ್ ಮಾಡ್ತೀನಿ. ಇದು 1, 2, 3, 4, 5. ಸೊ ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ಪ್ರತಿಯೊಂದು ಪೋಸಿಗೂ. ಮತ್ತು ಇನ್ಹೇಲ್ ಮಾಡಿ, ಓಕೆ, ಎಕ್ಸೇಲ್ ಮಾಡ್ತಾ ವಾಪಸ್. ಸೊ ಈ ಒಂದು ಪೊಸಿಷನಲ್ಲೇ ನಾವು ಒಂದು ಸಿಂಪಲ್ ಆದಂತಹ ಸ್ಟ್ರೆಚ್ ಮಾಡ್ಬೋದು ಈ ರೀತಿ. ಸೊ ಇದು ಏನಾಗುತ್ತೆ, ನಮ್ಮ ಸ್ಕ್ಯಾಟಿಕಾ ನರ್ವ್ ಏನಿದೆಯಲ್ಲ ಇಲ್ಲಿ ಪಾಸ್ ಆಗೋದ್ರಿಂದ ಈ ಒಂದು ಎಕ್ಸಸೈಸ್ಗಳು ಭಾಳ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಈ ಒಂದು ಎಕ್ಸಸೈಸ್ ಇದೆಯಲ್ಲ, ಸಿಂಪಲ್ ಎಕ್ಸಸೈಸ್ ಇದು, ಈಸಿಯಾಗಿ ಯಾರಾದರೂ ಮಾಡ್ಬೋದು. ಸೊ ಈ ರೀತಿ 4-5 ಕೌಂಟ್ಸ್ ತನಕ ಈ ರೀತಿ ಮಾಡಿ ಈ ಒಂದು ಪೊಸಿಷನ್ಗೆ ಹೋಲ್ಡ್ ಮಾಡಿ 1, 2, 3, 4, 5. ಇನ್ಹೇಲ್ ಮಾಡ್ತಾ ರಿಲ್ಯಾಕ್ಸ್. ಬನ್ನಿ ಈಗ ಆಪೋಸಿಟ್ ಡೈರೆಕ್ಷನ್ ಮಾಡೋಣ. ಸೊ ಈ ರೀತಿ ಹೋಲ್ಡ್ ಮಾಡಿ 1, 2, 3, 4, 5. ಹೋಲ್ಡ್ ಮಾಡಿ ಒಂದು ಪೊಸಿಷನ್ಗೆ ಸ್ಟ್ರೆಚ್ನ ಫೀಲ್ ಮಾಡಿ. ಸೊ ಸ್ಟ್ರೆಚ್ ಫೀಲ್ ಮಾಡಿ ನಂತರ ಇನ್ಹೇಲ್ ಮಾಡ್ತಾ ಎಕ್ಸೇಲ್, ರಿಲ್ಯಾಕ್ಸ್. ಸೊ ಇದಾಗಿತ್ತು ಸೂಕ್ತ ಕಪೋತಾಸನ ಅಂಥೇಳಿ. ಬನ್ನಿ ಈಗ ನೆಕ್ಸ್ಟ್ ಆಸನಾಗೆ ಮೂವ್ ಆಗೋಣ. ಅದು ಸೂಕ್ತ ಮತ್ಸ್ಯೇಂದ್ರಾಸನ ಅಂಥೇಳಿ. ಸೊ ಅದನ್ನು ಹೇಗೆ ಮಾಡಬೇಕು ಅಂತಂದರೆ, ಮೊದಲೇದಾಗಿ ನಾವೇನು ಮಾಡ್ತೀವಿ, ನಮ್ಮ ನೀ ಜಾಯಿಂಟ್ ಏನಿದೆಯಲ್ಲ ಅದರ ಅಪ್ವರ್ಡ್ಸ್ ಆಗಿ ಏನು ಮಾಡ್ತೀವಿ, ನಾವು ನಮ್ಮ ಅಪೋಸಿಟ್ ಲೆಗ್ನ ಈ ರೀತಿ ಪ್ಲೇಸ್ ಮಾಡ್ತೀವಿ. ಸೊ ಈ ರೀತಿ ಪ್ಲೇಸ್ ಮಾಡಿದ ನಂತರ ನಮ್ಮ ಕೈಯ ಸಪೋರ್ಟಿಂದ ಏನು ಮಾಡ್ತೀವಿ, ಟ್ವಿಸ್ಟ್ ಮಾಡ್ತೀವಿ. ಸೊ ಈ ರೀತಿ ಟ್ವಿಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಲಂಬಾರ್ ರೀಜನ್ ಏನಿದೆಯಲ್ಲ ಅದಕ್ಕೆ ಒಂದು ಒಳ್ಳೆ ಸ್ಟ್ರೆಚ್ ಬರುತ್ತೆ. ಸೊ ಈ ರೀತಿ ಇನ್ಹೇಲ್ ಮಾಡಿ ನಂತರ ಎಕ್ಸೇಲ್ ಮಾಡ್ತಾ ಸೊ ಈ ರೀತಿ ಸ್ಟ್ರೆಚ್ ಮಾಡಿ. ಓಕೆ, ಸೊ ಹೋಲ್ಡ್ ಮಾಡಿ ಒಂದು ಪೊಸಿಷನ್ಗೆ 1, 2, 3, 4, 5. ಸೊ ನೀವು ಬೇಕಾದರೆ ಕಣ್ಗಳನ್ನು ಕೂಡ ಈ ರೀತಿ ಮುಚ್ಬೋದು. ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ವಾಪಸ್. ಸೊ ಬನ್ನಿ ಈಗ ಆಪೋಸಿಟ್ ಡೈರೆಕ್ಷನ್ ಮಾಡೋಣ. ಸೊ ಈ ರೀತಿ ನಾವು ಯಾವ ಕಾರಣಕ್ಕೂ ನಮ್ಮ ಮಂಡಿ ಮೇಲೆ ನಾವು ಕಾಲನ್ನ ಪ್ಲೇಸ್ ಮಾಡಬಾರ್ದು. ಸೊ ನಮ್ಮ ಮಂಡಿ ಮೇಲೆ ಪ್ಲೇಸ್ ಮಾಡಿ ಅಥವಾ ಈ ರೀತಿ ಕೆಳಗಾದರೂ ಪ್ಲೇಸ್ ಮಾಡಿ ನೀವು ಟ್ವಿಸ್ಟ್ ಮಾಡ್ಬೋದು. ಸೊ ನಾನು ಈ ರೀತಿ ಮಂಡಿ ಮೇಲ್ಗಡೆಗಲ್ಲ, ಸೊ ಮಂಡಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾ, ಸೊ ಕರೆಕ್ಟಾಗಿ ಮಂಡಿ ಮೇಲೆ ಪ್ಲೇಸ್ ಮಾಡಲ್ಲ, ಅದ್ರ ಮೇಲ್ಗಡೆಗೆ ನನ್ನ ಪಾದನ ಪ್ಲೇಸ್ ಮಾಡಿದ್ದೀನಿ. ಸೊ ಈ ರೀತಿ ನನ್ನ ಕೈಯ ಸಪೋರ್ಟಿಂದ ಏನು ಮಾಡ್ತೀನಿ,
ರೀತಿ ಟ್ವಿಸ್ಟ್ ಮಾಡ್ತೀನಿ. ಹೋಲ್ಡ್ ಮಾಡಿ ಒಂದು ಪೊಸಿಷನ್ಗೆ 1 2 3 4 5. ಸೊ ನಾನೇನು ಲುಂಬಾ ರೀಜನ್ನ ಹೇಳಿದ್ನಲ್ಲ, ಸೊ ಇಲ್ಲಿಂದ ಏನು ಪಾಸ್ ಆಗುತ್ತಲ್ಲ ನರ್ವು, ಸೊ ಅಲ್ಲಿ ತುಂಬ ಒಳ್ಳೆ ಸ್ಟ್ರೆಚ್ ಕೊಡುತ್ತೆ ಇದು. ಮತ್ತು ಇನ್ಹೇಲ್ ಮಾಡಿ, ಸೊ ವಾಪಸ್ ಈ ರೀತಿ. ಸೊ ಇದಾಗಿತ್ತು ಸೂಕ್ತ ಮತ್ಸ್ಯೇಂದ್ರಾಸನ ಅಂತೇಳಿ. ಸೊ ಬನ್ನಿ ಈಗ ನೆಕ್ಸ್ಟ್ ಆಸನಗೆ ಮೂವ್ ಆಗೋಣ. ಅದು ಆನಂದ ಬಾಲಾಸನ ಅಂತೇಳಿ, ಹ್ಯಾಪಿ ಬೇಬಿ ಪೋಸ್. ಸೊ ಯಾವ ರೀತಿ ಮಕ್ಕಳು ಆಟಾಡ್ತಾ ಯಾವ ರೀತಿ ಕಾಲುಗಳನ್ನು ಎತ್ತಾರಲ್ಲ, ಸೊ ಆ ರೀತಿ ಪ್ಲೇಸ್ ಮಾಡಿ ಈ ರೀತಿ ಕಾಲುಗಳನ್ನು, ನಂತರ ನಮ್ಮ ಫಿಂಗರ್ಸಿಂದ ಏನು ಮಾಡಿ ನಮ್ಮ ಹೆಬ್ಬೆಟ್ಟನ್ನ ಹೋಲ್ಡ್ ಮಾಡಿ, ಸೊ ನಮ್ಮ ಥೈಸ್ನ ಏನು ಮಾಡಿ ನಮ್ಮ ಹತ್ರ ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಆನಂದ ಬಾಲಾಸನ ಅಂತ ಹೇಳಿ ಕರೀತಾರೆ. ಸೊ ಈ ಒಂದು ಪೊಸಿಷನಲ್ಲಿ ಸೊ ನಾವು ಒಂದೊಳ್ಳೆ ಮಸಾಜ್ ಕೊಡ್ಬೋದು ಈ ರೀತಿ. ಓಕೆ, ಒಂದು ಪೊಸಿಷನಲ್ಲಿ ಹೋಲ್ಡ್ ಮಾಡಿ 1 2 3 4 5 ರಿಲ್ಯಾಕ್ಸ್. ಮತ್ತು ಇನ್ಹೇಲ್ ಮಾಡ್ತಾ ಎಕ್ಸೇಲ್, ರಿಲ್ಯಾಕ್ಸ್. ಸೊ ಈ ಒಂದು ಸೆಷನ್ನ ನಾವು ಹೇಗೆ ಎಂಡ್ ಮಾಡ್ಬೋದು? ಸೊ ಈ ಆನಂದ ಬಾಲಾಸನ ಮಾಡಾದಮೇಲೆ ನಾವು ಏನು ಮಾಡ್ಬೋದು, ಈ ರೀತಿ ಕಾಲುಗಳನ್ನು ಈ ರೀತಿ ಮಡಚ್ಬಿಟ್ಟು ಸ್ವಲ್ಪ ಎಕ್ಸ್ಟೆಂಡ್ ಮಾಡೋದು. ಈ ರೀತಿ ಸೇತು ಬಂಧಾಸನ ಥರ ಈ ರೀತಿ ಎಕ್ಸ್ಟೆಂಡ್ ಮಾಡೋಣ. ಸೊ ಈ ರೀತಿ ಮಾಡೋದ್ರಿಂದ ಕೌಂಟ್ರ್ ಪೋಸ್ ಆಗುತ್ತೆ. ಸೊ ಕೌಂಟ್ರ್ ಪೋಸ್ ಯಾಕೆ ಮಾಡಬೇಕು ಅಂತ ಅಂದರೆ, ಏನು ನಾವು ಅಪೋಸಿಟ್ ಆಸನ ಮಾಡ್ತೀವಲ್ಲ ಆವಾಗ ನಮಗೇನು ಬ್ಯಾಕ್ ಪೇನ್ ಆಗೋದು ಸಡನ್ನಾಗಿ, ಹಂಗೆಲ್ಲ ಆಗೋದಿಲ್ಲ. ಸೊ ರಿಲ್ಯಾಕ್ಸ್. ಇಲ್ಲಿಗೆ ಸ್ಕಿಯಾಟಿಕಾ ಪೇನ್ಗೆ ಸಂಬಂಧಪಟ್ಟಂತಹ ಯೋಗಾಭ್ಯಾಸಗಳು ಕಂಪ್ಲೀಟ್ ಆಗುತ್ತೆ. ಈ ಒಂದು ಸೀಕ್ವೆನ್ಸಲ್ಲೇ ನೀವು ಮನೆಯಲ್ಲಿ ಯೋಗಾಭ್ಯಾಸನ ಪ್ರಾಕ್ಟೀಸ್ ಮಾಡಿ ಇದನ್ನು ಎಂಟಿ ಸ್ಟಮಕಲ್ಲಿ, ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡಬೇಕಾಗುತ್ತೆ. ಈ ಒಂದು ಸೀಕ್ವೆನ್ಸಲ್ಲೇ ನೀವು ಮನೇಲಿ 2 ರಿಂದ 3 ಸಲ ಇದನ್ನು ರಿಪೀಟ್ ಮಾಡ್ಬೋದು. ಮತ್ತು ಈ ಒಂದು ನೋವು ಸ್ಕಿಯಾಟಿಕಾ ಪೇನ್ ಯಾರಿಗೆ ಇರುತ್ತಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕೆಂದರೆ ನೋವು ಯಾರಿಗಿರುತ್ತಲ್ಲ ಅವರಿಗಷ್ಟೇ ಅದರ ಅನುಭವ ಗೊತ್ತಿರುತ್ತೆ. ನಿಮಗೆ ನಾನು ಮತ್ತೆ ಇನ್ನೊಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ತೆ.